ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ರೈತ ಮುಖಂಡರಾದ ಸಿಜಿ ರವಿ ಅವರು ಈ ಕೂಡಲೇ ಕ್ಷಮೆ ಯಾಚಿಸಬೇಕು ಎಂದು ಚನ್ನರಾಯಪಟ್ಟಣದಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷೆಯಾದ ಶ್ರೀಮತಿ ನಾಗರತ್ನಮ್ಮ ಅವರು ಪತ್ರಿಕಾಗೋಷ್ಠಿ ನಡೆಸಿ ಆಗ್ರಹಿಸಿದರು. ಕಳೆದೆರಡು ದಿನದ ಹಿಂದೆ ಪತ್ರಿಕಾಗೋಷ್ಠಿ ನಡೆಸಿ ದುಡ್ಡಿಗಾಗಿ ಒಂದು ಟೀಮ್ ಇದೆ. ಚನ್ನರಾಯಪಟ್ಟಣ ತಾಲೂಕು ಕಚೇರಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುವಲ್ಲಿ ಮಗ್ನರಾಗಿದ್ದಾರೆ. ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ದಲಿತ ಸಂಘಟನೆ ಹಾಗೂ ರೈತ ಸಂಘಟನೆಯ ಕೆಲವು ಮುಖಂಡಗಳು ಬೆಂಬಲವಾಗಿ ನಿಂತು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡುತ್ತಿದ್ದಾರೆ ಎಂದು ರೈತ ಸಂಘದ ಮುಖಂಡರಾದ ಸಿಜಿ ರವಿ ಅವರು ಆರೋಪಿಸಿದ್ದರು. ಈ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ರೈತ ಸಂಘದ ರಾಜ್ಯಾಧ್ಯಕ್ಷೆ ಶ್ರೀಮತಿ ನಾಗರತ್ನಮ್ಮ ಅವರು ಮಾತನಾಡಿ, ರವಿ ಅಣ್ಣನವರಿಗೆ 24 ಗಂಟೆಗಳ ಸಮಯವನ್ನ ಗಡುವು ನೀಡಲಾಗುವುದು. ಭ್ರಷ್ಟಾಚಾರದ ದಂಧೆ ಮಾಡುತ್ತಿರುವ ರೈತ ಸಂಘ ಮತ್ತು ದಲಿತ ಸಂಘಗಳ ಮುಖಂಡರು ಯಾರು ಎಂದು ಸಾಬೀತು ಮಾಡಬೇಕು. ಸಾಬೀತು ಮಾಡದಿದ್ದಲ್ಲಿ ತಾಲೂಕು ಕಚೇರಿ ಮುಂಭಾಗ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಕೆಳಗೆ ಬಹಿರಂಗವಾಗಿ ಅವರು ಕ್ಷಮೆಯಾಚಿಸಬೇಕು. ಇನ್ನು ಈ ವಿಚಾರ ಕುರಿತು ಮಾಧ್ಯಮದವರಿಗೆ ಹೇಳಿಕೆಯನ್ನ ನೀಡಬೇಕು ಎಂದು ಆಗ್ರಹಿಸಿದರು. ಈ ಎರಡು ಷರತ್ತುಗಳನ್ನು ಪಾಲಿಸದಿದ್ದರೆ ಚನ್ನರಾಯಪಟ್ಟಣ ಮಿನಿ ವಿಧಾನಸೌಧದ ಮುಂಭಾಗದಿಂದ ಗೌಡಯ್ಯ ರವಿ ಅವರ ಮನೆವರೆಗೂ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಮಾಡಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಚೆನ್ನೇನಹಳ್ಳಿ ನಾಗರತ್ನಮ್ಮ, ರಾಜ್ಯ ಕಾರ್ಯದರ್ಶಿಗಳಾದ ಅರಸೀಕೆರೆ ರವೀಶ್, ಜಿಲ್ಲಾ ಮುಖಂಡರಾದ ಸೊಪ್ಪನಹಳ್ಳಿ ಶಿವಣ್ಣ, ತಾಲೂಕು ಅಧ್ಯಕ್ಷರಾದ ಮಡಬ ಮಂಜು ಹಾಜರಿದ್ದರು. ರೈತ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಒಂದು ಮನವಿ. ಏನು ನಿನ್ನೆ ನಮ್ಮ ಶ್ರೀಮಂತ್ ಸಿಜಿ ರವಿಯಣ್ಣವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ದಲಿತ ಸಂಘಟನೆ, ರೈತ ಸಂಘಟನೆ ಒಂದು ಟೀಮ್ ಇದೆ, ಅದು ದುಡ್ಡಿಗೋಸ್ಕರ ಟೀಮು, ಭ್ರಷ್ಟಿಗೆ ಸಪೋರ್ಟ್ ಮಾಡಿಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಯಾವ ಆಧಾರದ ಮೇಲೆ ಇವರು ಹೇಳಿದರು? ಯಾವ ಒಂದು ನೈತಿಕ ಹಕ್ಕಿದೆ ಇವರಿಗೆ? ಏನು ಹಕ್ಕಿದೆ ಇವರಿಗೆ ಇದನ್ನು ಕೇಳಲಿಕ್ಕೆ? ಅವ್ರು ಮಾತಾಡಬೇಕಾ? ಅವ್ರು ನೋಡಿದಾರ, ಮಾಡಿದಾರ, ಆ ವ್ಯಕ್ತಿ ಹೆಸರನ್ನ ಪ್ರೂವ್ ಮಾಡೋಂಗಿರ್ಬೇಕು, ಇವ್ರು ಮಾತಾಡಬೇಕು. ಕೇಳಿ, ರೈತ ಸಂಘಟನೆಯಲ್ಲಿ ಯಾವ ವ್ಯಕ್ತಿ ಇದ್ದಾರೆ, ದಲಿತ ಸಂಘಟನೆಯಲ್ಲಿ ಯಾವ ವ್ಯಕ್ತಿ ಇದ್ದಾರೆ, ಎಲ್ಲರೂ ಅವ್ರ ಹೆಸರನ್ನ ಮೆನ್ಷನ್ ಮಾಡಿ ಅವ್ರನ್ನ ಕಂಡಿಡಿದು ಇವ್ರು ಹೇಳಿದ್ರೆ ನಾವು ಒಪ್ಕೋತಾ ಇದ್ದೋ. ಆದರೆ ಸಾಮೂಹಿಕವಾಗಿ ಪ್ರತಿಯೊಬ್ಬರನ್ನು ಸೇರಿಸಿ ಇವ್ರು ಹೇಳಿದಾರಲ್ಲ, ಇದಕ್ಕೆ ನಮ್ಮ ಬೆಂಬಲ ಇಲ್ಲ. ಇದಕ್ಕೆ 24 ಗಂಟೆ ಒಳಗೆ ನಮ್ಮ ಸಿಜಿ ರವಿಯಣ್ಣವರು, ನಮ್ಮ ತಾಲೂಕು ಅಧ್ಯಕ್ಷರು ಕ್ಷಮೆ ಕೇಳಬೇಕು. ಎಲ್ಲಿ? ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಪಾದ ಕೆಳಗಡೆ ಕ್ಷಮೆ ಕೇಳಬೇಕು. ಇಲ್ಲ ಸಾಬೀತು ಮಾಡಬೇಕು, ಇಲ್ಲ ಶಾಲ್ ತಂದು ಮನೇಲಿರಬೇಕು. ಇಲ್ಲ ಅಂದರೆ ನಾವು 24 ಗಂಟೆ ಕಳೆದು ಅವ್ರ ಮನೆ ಹತ್ರನೇ ಧರಣಿ ಮಾಡ್ತೀವಿ. ಸಾಬೀತು ಮಾಡೋವರೆಗೂ ಬಿಡಲ್ಲ. ಯಾಕೆ ಗೊತ್ತಾ? ನಾವು ಹೋರಾಟಗಾರರು. ಇವತ್ತಿಗೂ ನಮ್ಗೆ ಇರೋಕ್ಕೊಂದು ನೆಮ್ಮದಿಯಾಗೊಂದು ಮನೆ ಕಟ್ಕೊಂಡಿಲ್ಲ ಕಣ್ರಿ. ನಾವು ಯಾರೋ ಮಾಡ್ಕೊಂಡಿರ್ಬೋದು, ಐಷಾರಾಮಿ ಜೀವನ ಮಾಡ್ತಾ, ಅಂಥವ್ರನ್ನ ಕೇಳಿ ನೀವು ಹಿಡಿದು ಸಾಬೀತು ಮಾಡಿ. ಪ್ರತಿಯೊಬ್ಬರನ್ನು ಸೇರಿಸ್ಬೇಡಿ. ನಮ್ಮನೆ ದುಡ್ಡು ಹಾಕೊಂಡು ನಡ್ಕೊಂಡು ಬಂದು ಹೋರಾಟ ಮಾಡ್ತೀವಿ ನಾವು. ಯಾರ ಹತ್ರ ಒಂದು ಟೀ ಕುಡಿಯಲ್ಲ, ಗೊತ್ತಾಯ್ತಾ? ಎಲ್ಲರೂ ಒಂದೇ ಸಮ ಮಾಡಿ ನೀವು ಮಾತಾಡೋದು ತುಂಬ ತಪ್ಪು, ತುಂಬ ದೊಡ್ಡ ತಪ್ಪು ಮಾಡಿದ್ರೆ ರವೇಣರ. ನೀವು 35 ವರ್ಷದ ಹೋರಾಟ ಮಾಡಿದ್ದೀನಿ. ಹೋರಾಟಗಾರನ ಬಾಯಿಲಿ ಇಂಥ ಮಾತು ಬರಬಾರ್ದು. ಇದನ್ನು ಸಾಬೀತು ಮಾಡಲಿಲ್ಲ ಅಂದರೆ ಮುಂದೆ ನಡೆಯೋ ಅನಾಹುತಗಳಿಗೆ, ನಡೆಯೋ ಗೊಂದಲಗಳಿಗೆ ನೀವೇ ಸೃಷ್ಟಿಕರ್ತಾ ಇದ್ದೀರಾ. ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ನಾವು ಹೆಣ್ಮಕ್ಳು ಹೋರಾಟಗಾರಿದ್ದೀವಿ. ನಾವು ಎಲ್ಲಿ ಬೇಕಾದ್ರೂ ಎದೆ ತಟ್ಟು ಹೇಳ್ತೀವಿ. ನಾವು ಪ್ರಾಮಾಣಿಕವಾಗಿ ಇದ್ದೀವಿ. ಪ್ರಾಮಾಣಿಕತೆ ತಪ್ಪಿರೋದು ನೀವು ಬೇಕಾದ್ರೆ ಕೇಳೋಕ್ಕಾಗಲ್ವಾ? ನಮಗೂ ಇದೆ ಪ್ರೂಫ್ ಮಾಡಬೇಕು ಅಂದರೆ ಬೇಕಾದಷ್ಟು ಪ್ರೂಫ್ಗಳಿವೆ. ಅದು ಬೇಡ. ನಮ್ಮಲ್ಲಿ ಮಾಡಿಲ್ಲ ಅಂದರೆ ನಾವಂತೂ ಮುಂದುವರೆದ ಹೋರಾಟನ ಮಾಡ್ತೀವಿ. ಅದಕ್ಕೆ ನೀವೇ ಹೊಣೆಗಾರರಾಗ್ತೀರಾ. ದಯವಿಟ್ಟು ಈ ಮಾತು ವಾಪಸ್ ತಗೊಳ್ಳಿ, ಕ್ಷಮೆ ಕೇಳಿ. ಯಾಕೆ ಗೊತ್ತಾ? ನೊಂದವರು ಬೆಂದವರು ಪ್ರತಿಯೊಬ್ಬರು ಇದ್ದೀವಿ. ಪ್ರತಿಯೊಬ್ಬರು ಹೋರಾಟ ಮಾಡ್ತೀವಿ. ನಾವು ಒಬ್ಬರು ಒಂದು ರೀತಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಹೋರಾಟಗಾರ ಯಾರು ನೆಮ್ಮದಿಯಾಗಿಲ್ಲ. ಯಾರೋ ಒಬ್ಬ ಇರ್ಬೋದು ಐಷಾರಾಮಿ ಜೀವನ ಮಾಡ್ಕೊಂಡು, ಎಲ್ಲರೂ ಇಲ್ಲ. ಆ ಟೀಮ್ ಇದೆಯಲ್ಲ, ಪ್ರೂವ್ ಮಾಡಿ. ಅವ್ರನ್ನ ಹಿಡಿದು ಕೇಳಿ, ಬೀದಿ ನಿಲ್ಸಿ ಕೇಳ್ರಿ. ನಿಮ್ಮ ಹೋರಾಟಕ್ಕೆ ಬೆಲೆ ಇಲ್ಲ, ನಿಮ್ಮ ಹೋರಾಟಕ್ಕೆ ತಕ್ಕನೋದನಲ್ಲ, ಶಾಲೆಗೆ ಮನೆಗೆ ಹೋಗು ಅಂತ ಹೇಳಿ ನೀವು ಅದನ್ನು ಬಿಟ್ಬಿಟ್ಟು ಉಚ್ಚಿ ಮದುವೆ ಉಂಡೋನೇ ಜಾಣ ಅನ್ನಂಗೆ ನೀವು ಪ್ರತಿಯೊಬ್ಬರನ್ನು ಸೇರಿಸಿ ನೀವು ಮಾತಾಡ್ತಿರಲ್ರಿ. ಕೋತಿ ಬೆಣ್ಣೆ ತಿಂದು ಪಕ್ಕದವ್ರು ಹೊರಸ್ತಂತೆ. ಇದು ಬೇಡ. ಈ ಸಬೂಬ್ ನಾವು ಕೇಳೋಕೆ ರೆಡಿಯಾಗಿಲ್ಲ. ದಯವಿಟ್ಟು ನಾವು ನಿಜವಾದ ಹೋರಾಟಗಾರರು. ನಾವು ಎಲ್ಲಿ ಬೇಕಾದ್ರೂ ನಾವು ಸಾಬೀತು ಮಾಡ್ಕೊತೀವಿ. ನೀವು ಸಾಬೀತು ಮಾಡೋದೇ ಆದರೆ ಸೇರಿಸಿ ಕರೀರಿ ಸಭೆನ. ಇಂಥವ್ನು ಮಾಡ್ದ, ಇಂಥವ್ನು ತಿಂದ, ಇಂಥವ್ರ ಹತ್ರ ಈಸ್ಕೊಂಡ, ಇಂಥವ್ರು
ಟೀಮ್ ಇದೆ ಇಂಥ ದಲ್ಲಾಳಿಗಳವರಂತ ಹೇಳಿ ಒಪ್ಕೊಳ್ಳೋಣ, ಅವ್ರಿಗೇನು ಕ್ರಮ ಜರುಗಿಸ್ಬೇಕು ಜರುಗಿಸೋಣ. ಅದನ್ನು ಬಿಟ್ಟು ನೀವು ಸಾಮೂಹಿಕವಾಗಿ ಬಾಯಿಗೆ ಬಂದಂತೆ ಮಾತಾಡೋದು ಬಿಡಬೇಕು. ನೀವು ಒಬ್ರು ಹಿರಿಯರು ಈ ರೈತ ಸಂಘನ ಒಂದು ಮನೆ ಒಡೆಯೋ ಕೆಲಸ ಅಂತ ಮಾಡಿದ್ರೆ ಅಂತ ನನಗೆ ಅನಿಸ್ತದೆ ರವೀಣರೇ. ನಿಮಗೆ ಭಾರಿ ನಾನು ಚಿರಋಣಿಯಾಗಿದ್ದೆ. ಆದರೆ ಇದು ಮಾತಾಡಿರೋದು ನೀವು ನಮ್ಮ ರೈತ ಸಂಘಕ್ಕೆ ಅವಮಾನ ಆಗಿದೆ. ದಯವಿಟ್ಟು ನೀವು ಈ 24 ಗಂಟೆ ಒಳಗೆ ದಯವಿಟ್ಟು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಇದನ್ನು ವಾಪಸ್ ತಗೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮಗೆ ಬೆದರಿಕೆ ಆಗ್ತಾಯಿಲ್ಲ. ನಮ್ಮ ರೈತ ಸಂಘ ಬೆಳವಣಿಗೆಗೆ ಕುಂಠಿತ ಆಗಬಾರ್ದು. ಮುಂದೆ ನಾವೇ ಇರಲ್ಲ ರೈತ ಸಂಘದಲ್ಲಿ, ಬೇರೆಯವ್ರು ಇರ್ತಾರೆ. ಈ ಬೆಳವಣಿಗೆಗೆ ಕುಂಠಿತ ಆಗಬಾರ್ದು. ರೈತ ಸಂಘ ಈ ತಾಲೂಕಲ್ಲಿ ಏನು ಅಂತ ಗೊತ್ತಾಗಬೇಕು ಅನ್ನೋದಾದರೆ ಸರ್ ನೀವು ದಯವಿಟ್ಟು ಇದನ್ನು ಕ್ಷಮೆ ಕೇಳಬೇಕು.